ಬ್ರಹ್ಮಾವರ ತಾಲೂಕು ನಿರ್ಜೆಡ್ಡು ಎಂಬಲ್ಲಿ ಹೆಗ್ಗುಂಜೆ ಗ್ರಾಮದ ಸರ್ವೆ ನಂಬರ್ 162/1 ಮತ್ತು 171/1ರ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಕಟ್ಟಲಾದ 5 ತಾತ್ಕಾಲಿಕ ಶೆಡ್ ಮತ್ತು 1 ಸ್ಲ್ಯಾಬ್ ಮನೆಗಳನ್ನು ಬ್ರಹ್ಮಾವರ ತಹಶೀಲ್ದಾರರಾದ ಶ್ರೀಕಾಂತ್ ಎಸ್ ಹೆಗ್ಡೆಯವರ ನೇತೃತ್ವದಲ್ಲಿ ನಾನಾ ಇಲಾಖಾ ಅಧಿಕಾರಿಗಳ ಮೂಲಕ ತೆರವು ಮಾಡಲಾಯಿತು. ಈ ಜಾಗದ ಕುರಿತು ಭೂಕಂದಾಯ ನ್ಯಾಯಾಲಯ ಲೋಕಾಯುಕ್ತದಲ್ಲಿ ಜಾಗದ ಪ್ರಕರಣದ ವಿಷಯದಲ್ಲಿ ನ್ಯಾಯಾಲಯ ತೆರವುಗೊಳಿಸುವಂತೆ ಕಂದಾಯ ಇಲಾಖೆಗೆ ಬಂದ ಆದೇಶದಂತೆ ಅಲ್ಲಿ ವಾಸ್ತವ್ಯ ಇದ್ದವರಿಗೆ ತೆರವು ಮಾಡುವಂತೆ ನೋಟಿಸ್ ನೀಡಿದ್ರು. ತೆರವು ಮಾಡದ ಕಾರಣ ಕಳೆದ ಗುರುವಾರ 3 ಗಂಟೆಗೆ ಸ್ಥಳಕ್ಕೆ ಅಧಿಕಾರಿಗಳು ತೆರಳಿದಾಗ ಗ್ರಾಮಸ್ಥರ ತಕರಾರು ಬಂದ ಕಾರಣ ಮತ್ತು ಬಂದ ಜೆಸಿಬಿಗಳು ಕಾರ್ಯನಿರ್ವಹಿಸಲು ಒಪ್ಪದ ಕಾರಣ ಸ್ಲ್ಯಾಬ್ ಕಾರ್ಯಕ್ಕೆ 3 ಲಕ್ಷದಷ್ಟು ಬೆಲೆಯ ಫೋಲ್ಸ್ ಇನ್ನಿತರ ಸಾಮಗ್ರಿಗಳನ್ನು ಗುತ್ತಿಗೆದಾರರು ತೆಗೆಯುವಂತೆ ಅವಕಾಶ ನೀಡಿ ಕತ್ತಲು ಆವರಿಸಿದ ಕಾರಣ ತಾತ್ಕಾಲಿಕವಾಗಿ ಮುಂದೂಡಿದ್ರು. ಸರ್ಕಾರಿ ಜಾಗದಲ್ಲಿ ಬೇರೊಬ್ಬರಿಗೆ ಹಣ ನೀಡಿ ಕುಡುಬಿ ಜನಾಂಗದ ಬೆಳ್ಳನಾಯ್ಕ್ ಎನ್ನುವವರು ಸ್ಲ್ಯಾಬ್ ಮನೆ ನಿರ್ಮಾಣ ಮಾಡುತ್ತಿದ್ದವರಿಗೆ ಅನಾರೋಗ್ಯದ ಕಾರಣ ಅದೇ ಮನೆಯನ್ನ ಅವರದೇ ಸಂಬಂಧಿ ದೇವಕಿ ಎನ್ನುವವರಿಗೆ 2 ಲಕ್ಷಕ್ಕೆ ಮಾರಾಟವನ್ನ ಮಾಡಿದ್ರು. 3 ಲಕ್ಷದಷ್ಟು ಸಾಲ ಮಾಡಿ ವಾರದ ಹಿಂದೆ ಮನೆಗೆ ಸ್ಲ್ಯಾಬ್ ಮಾಡಿದ್ರು. ತೆರವು ಕಾರ್ಯದ ಸಂದರ್ಭದಲ್ಲಿ ಕೋಟ ಕಂದಾಯ ನಿರೀಕ್ಷಕ ಮಂಜು ಬಿಲ್ಲವ, ಗ್ರಾಮಾಡಳಿತಾಧಿಕಾರಿಗಳು, ಬ್ರಹ್ಮಾವರ ಪೊಲೀಸ್ ಠಾಣಾಧಿಕಾರಿ ಸೇರಿದಂತೆ ಅನೇಕ ಅಧಿಕಾರಿಗಳು ಹಾಜರಿದ್ದರು. ಬೆಳಿಗ್ಗೆ 6 ಮೊನ್ನೆ ತೆಂಗಿನ ಮರ ಕಡ್ದಾಕಿಲ್ವಾ ಸರ್? Unknown calling. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಬ್ರಹ್ಮಾವರ.